ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕ ಮಹನೀಯರೆಲ್ಲರಿಗೂ ನಮಸ್ಕಾರ. ಎಸ್.ಎಂ. ಕೃಷ್ಣರ ಮಾತಲ್ಲಿ ಮಹಾರಾಜರ ಮಹಿಮೆ. ಮಹಾರಾಜರೊಂದಾಗ ತಾವು ಸುಲಭವಾಗಿ ಊಹಿಸಬಹುದು. ಹಳೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಇದ್ದಕ್ಕಿದ್ದಂತೆ ಸುದ್ದಿಯಲ್ಲಿ ಬಂತು ಕಳೆದ ವಾರಾಂತ್ಯದಲ್ಲಿ. ವಿಪರ್ಯಾಸ ಅಂತಂದ್ರೆ ಅನಗತ್ಯ ರಾಜಕೀಯ ವಿವಾದ ಸ್ವರೂಪದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಹೆಸರು ಬಂದಿದ್ದು ಒಂದು ದುರದೃಷ್ಟಕರ ಬೆಳವಣಿಗೆ. ಅದಕ್ಕೆ ಕಾರಣ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆಯನ್ನ ಹೊಗಳುವ ಭರದಲ್ಲಿ ಅಂದ್ರೆ ಮೈಸೂರು ಜಿಲ್ಲೆಗೆ ತಮ್ಮ ತಂದೆಯವರು ಕೊಟ್ಟಿರುವ ಕೊಡುಗೆಗಳನ್ನ ಹೊಗಳುವ ಭರದಲ್ಲಿ ಇದ್ದಕ್ಕಿದ್ದಂತೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಹೆಸರನ್ನು ಎಳತ್ತಂದ್ರು. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ಗಿಂತ ಹೆಚ್ಚಿನ ಅನುದಾನವನ್ನ ಮೈಸೂರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ರು. ಇದರ ಪರಿಣಾಮವಾಗಿ ಯಾರಿಗೆ ಮೈಸೂರು ಸಂಸ್ಥಾನದ ಚರಿತ್ರೆಯ ಅರಿವಿದೆಯೋ, ಅದರಲ್ಲೂ ಅತ್ಯಂತ ಆದರ್ಶ ಆಡಳಿತಗಾರರು ಅಂತ ಹೆಸರು ಪಡೆದಿದ್ದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳನ್ನು ಬಲ್ಲರು, ಸಮಕಾಲೀನ ಚರಿತ್ರೆಯನ್ನು ಬಲ್ಲವರು ಎಲ್ಲರಿಂದಲೂ ಕೂಡ ವಿವಿಧ ಬಗೆಯ ಟೀಕೆ ಟಿಪ್ಪಣಿಗಳನ್ನ ಮೈ ಮೇಲೆ ಆಹ್ವಾನಿಸಿಕೊಳ್ಳೋ ಹಾಗಾಯ್ತು. ಇರಲಿ, ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರನ್ನ ಅವರ ಜೀವಿತ ಕಾಲದಲ್ಲೇ ಮೈಸೂರಿಗೆ ಬಂದಿದ್ದ ಮಹಾತ್ಮ ಗಾಂಧೀಜಿಯವರು ರಾಜ ಋಷಿ ಅಂತ ಕರೆದಿದ್ರು. ರಾಜಶ್ರೀ ಅನ್ನೋ ಆ ಪದವಿ ಅವರಿಗೆ ಶಾಶ್ವತವಾಗಿ ಅವರ ಹೆಸರು ಜೊತೆಗೆ ಜೋಡಣೆ ಆಯ್ತು. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅವರು 1895 ಫೆಬ್ರವರಿ 2ಕ್ಕೆ ಅವರ ಪಟ್ಟಾಭಿಷೇಕವಾದಾಗ ಕೇವಲ ಅವ್ರಿಗೆ 15 ವರ್ಷ ವಯಸ್ಸು. ಹೀಗಾಗಿ ಅವರ ಆಳ್ವಿಕೆ ವಿದ್ಯುಕ್ತವಾಗಿ ಶುರುವಾಗಿತ್ತು ಫೆಬ್ರವರಿ 8, 1902ರಿಂದ. 1902ರಿಂದ ಅವರು ದೇಹಾಂತ್ಯವಾಗುವವರೆಗೂ ಆಗಸ್ಟ್ 4, 1940ರವರೆಗೂ ಕೂಡ ಸುಮಾರು 38 ವರ್ಷಗಳ ಕಾಲ ಅವರ ಆಳ್ವಿಕೆಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಎಂತೆಂಥ ಕಾರ್ಖಾನೆಗಳು ಸ್ಥಾಪನೆಯಾದವು, ಎಂತೆಂಥ ಸಂಸ್ಥೆಗಳು ಸಾಹಿತ್ಯ, ಸಂಸ್ಕೃತಿ ಮತ್ತು ಆರ್ಥಿಕ ಪುನಶ್ಚೇತನಕ್ಕೆ ಅಗತ್ಯ ಇರುವ ಎಂತೆಂಥ ಸಂಸ್ಥೆಗಳು, ಕಾರ್ಖಾನೆಗಳು, ವಿಶ್ವವಿದ್ಯಾಲಯ, ಕಾಲೇಜುಗಳು ಸ್ಥಾಪನೆ ಆಗುವ ಅದೆಲ್ಲದರ ಪಟ್ಟಿ ನಮ್ಗೆಲ್ರಿಗೂ ಗೊತ್ತೇ ಇದೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾಗ ಇನ್ನು 20ನೇ ಶತಮಾನದ ಆರಂಭಿಕ ದಶಕ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾಗ ಅವರ ದೃಷ್ಟಿಕೋನ ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ, ಪಶ್ಚಿಮ ಬಂಗಾಳ ಮೂಲದ ವಿದ್ವಾಂಸರೊಬ್ರು ತ್ರಿಭುವನೇಶ್ ಚೌಧರಿ ಅಂತ ಕಾಣುತ್ತೆ, ಅವ್ರು ಕುಲಪತಿಗಳಾಗಿ ಬಂದಿದ್ರು. ಕೇರಳ ಮೂಲದ ಇತಿಹಾಸ ತಜ್ಞ KM ಫಡಿಕ್ಕರ್ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ರು. ಮುಂದೆ ಭಾರತ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ KL ಶ್ರೀಮಾಳಿ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು. ಹೀಗೆ ಭಾರತದ ಯಾವುದೇ ಮೂಲೆಯಿಂದಾದ್ರೂ ಸರಿನೇ ಅತ್ಯುತ್ತಮವಾದ ವಿಜ್ಞಾನ ಮತ್ತು ಮಾನವಿಕ ಶಾಸ್ತ್ರಗಳ ತಜ್ಞರನ್ನ ಅಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಪ್ರೊಫೆಸರ್ ಹುದ್ದೆಯನ್ನ ಕೊಟ್ಟಿದ್ರು. ತತ್ಪರಿಣಾಮವಾಗಿ ಮುಂದೆ ಭಾರತದ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಹುದ್ದೆಗೆ ಏರಿದ ಹೆಸರಾಂತ ವಿಶ್ವವಿಖ್ಯಾತ ತತ್ವಶಾಸ್ತ್ರಜ್ಞ ಡಾಕ್ಟರ್ ಎಸ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕೂಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 2 ವರ್ಷಗಳ ಕಾಲ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಇದು ರಾಜಋಷಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ದೃಷ್ಟಿಕೋನ. ಅವರು ಭದ್ರಾವತಿಯ ಉಕ್ಕು, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮಹಾರಾಣಿ ಕಾಲೇಜುಗಳು, ಮಹಾರಾಜ ಕಾಲೇಜುಗಳ ಸ್ಥಾಪನೆ ಮತ್ತು ಬಹುತೇಕ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅತ್ಯುತ್ತಮ ದರ್ಜೆಯ ಶಾಲಾ ಕಟ್ಟಡ ಮತ್ತು ಕಾಲೇಜು ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರು. ಅದಷ್ಟೇ ಅಲ್ಲ, ಅತ್ಯುತ್ತಮವಾದ ಆ ಕಾಲದ ಮಾನದಂಡದಿಂದ ಅತ್ಯುತ್ತಮವಾದ ರಸ್ತೆಗಳ ನಿರ್ಮಾಣ ಮಾಡಿದ್ರು. ಪ್ರಮುಖ ಪಟ್ಟಣಗಳಿಗೆ ಜೋಡಣೆ ಮಾಡುವ ರಸ್ತೆಗಳ ನಿರ್ಮಾಣ ಮಾಡಿದ್ರು. ಪ್ರವಾಸೋದ್ಯಮಕ್ಕಾಗಿ ಧರ್ಮಛತ್ರಗಳ ಸ್ಥಾಪನೆ ಮಾಡಿದ್ರು. ವಿವಿಧ ಜಾತಿ ಜನಾಂಗಗಳಿಗೆ ಅವರಿಗೆ ಬೇಕಾದಂತ ವಿದ್ಯಾರ್ಥಿ ನಿಲಯ ಕಟ್ಟಿಸ್ಲಿಕ್ಕೆ ಜಾಗವನ್ನ ಮಂಜೂರು ಮಾಡಿದ್ರು. ಅದಷ್ಟೇ ಅಲ್ಲ, ಆರ್ಥಿಕ ನೆರವನ್ನು ಕೂಡ ನೀಡಿದ್ರು. ಇವತ್ತು ಮೈಸೂರು ಮಹಾರಾಜರನ್ನ ಇವತ್ತಿನ ಆಳುವ ವರ್ಗದವ್ರು ನೆನಪಿಸ್ಕೊಳ್ಳೋದು ಅವರು ಆ ಕಾಲದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟರು ಅಂತ. ಹೌದು, 1915ರಲ್ಲೇ ಮಿಲ್ಲರ್ ಆಯೋಗವನ್ನು ರಚಿಸ್ಬಿಟ್ಟು 1918ರಲ್ಲಿ ವಿವಿಧ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ, ಜಾತಿವಾರು ಮೀಸಲಾತಿಯನ್ನ ಕಲ್ಪಿಸಿದ್ರು ಅನ್ನೋದು ನಿಜ. ಆದ್ರೆ ಆ ಜಾತಿ ಮೀಸಲಾತಿ, ಸಾಮಾಜಿಕ ನ್ಯಾಯ ತತ್ವವನ್ನ ಅವರು ಜಾತಿಗಳನ್ನು ಒಡೆದಾಡ್ಲಿಕ್ಕೆ ಬಳಸ್ಕೊಳ್ಳಿಲ್ಲ, ಜಾತಿ ರಾಜಕಾರಣ ಮಾಡ್ಲಿಕ್ಕೆ ಬಳಸಲಿಲ್ಲ. ಇದಕ್ಕೆ ಒಂದು ಪೂರಕವಾದ ಒಂದು ಖಚಿತವಾದ ಪುರಾವೆಯನ್ನು ಕೊಟ್ಟಿದ್ದು ದಿವಂಗತ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ
ಮದ್ದೂರು ಕೂಡ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ರಿಂದ ಅವ್ರಿಗೆ ವಿಶೇಷವಾದ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಮೈಸೂರು ರಾಜಮನೆತನ ಜೊತೆಗೆ. 2023 ಜನವರಿ 1ನೇ ತಾರೀಕು ಹೊಸ ವರ್ಷದ ದಿವಸ ಇನ್ನೇನು ಉದ್ಘಾಟನೆ ಹಂತಕ್ಕೆ ಬಂದಿದ್ದ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಯಾರ ಹೆಸರನ್ನು ಇಡಬೇಕು ಅನ್ನೋ ಒಂದು ಚರ್ಚೆ ನಡೆದಾಗ ಎಸ್.ಎಂ. ಕೃಷ್ಣರವರು ಆವತ್ತಿನ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು ಕೇಂದ್ರ ಭೂ ಸಾರಿಗೆ ಸಚಿವ ಮತ್ತು ಈ ಎಕ್ಸ್ಪ್ರೆಸ್ ಹೈವೇಯ ನಿರ್ಮಾತೃ ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರ ಬರ್ತಿದ್ರು. ಆ ಪತ್ರದಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಅತ್ಯಂತ ಸೂಕ್ತವಾದ ಹೆಸರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರದ್ದು. ಯಾಕೆ ಅಂತಂದ್ರೆ, ತಮ್ಮ ಮೈಸೂರು ಸಂಸ್ಥಾನದಲ್ಲಿ ವಿವಿಧ ಜಾತಿ ಜನಾಂಗಗಳ ಸಹಬಾಳ್ವೆ ಇರಲಿ ಅನ್ನೋ ಒಂದು ಮಾನವತಾವಾದಿ ಮನೋಧರ್ಮವನ್ನು ಪೋಷಿಸೋದ್ರ ಮೂಲಕ ಮೈಸೂರಿನ ಪರಂಪರೆ ಮತ್ತು ಅಲ್ಲಿನ ಸಂಪ್ರದಾಯನ ಅತ್ಯಂತ ಶ್ರೀಮಂತ ಮಟ್ಟಕ್ಕೆ ಏರಿಸಿದ್ರು ಕೃಷ್ಣರಾಜ್ ಒಡೆಯರ್ ಅವರು ಅಂತ. ಹಿ ಎನ್ರಿಚ್ ದ ಟ್ರೆಡಿಷನ್ ಅಂಡ್ ರಿಚುವಲ್ಸ್ ಆಫ್ ಮೈಸೂರ್ ವಿತ್ ಹಿಸ್ ಹ್ಯೂಮನಿಸ್ಟಿಕ್ ವಿಷನ್ ಆಫ್ ಕಮ್ಯುನಿಟಿ ಕೋ ಎಕ್ಸಿಸ್ಟೆನ್ಸ್ ಅನ್ನೋ ವಾಕ್ಯಗಳನ್ನ, ಸುಂದರವಾದ ವಾಕ್ಯಗಳನ್ನು ನಿರೂಪಿಸೋದ್ರ ಮೂಲಕ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಎಸ್.ಎಂ. ಕೃಷ್ಣ ಬಣ್ಣಿಸಿದ್ರು. ಇವತ್ತಿನ ಆಳುವವರು ಅದನ್ನು ಗಮನಿಸಬೇಕು. ಎಸ್.ಎಂ. ಕೃಷ್ಣರವರ ಆ ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಮೈಸೂರು ಮಹಾರಾಜರ ಬಣ್ಣನೆ ಯಾವ ರೀತಿ ಇತ್ತು ಅನ್ನೋದನ್ನ ಮತ್ತೊಮ್ಮೆ ಓದಿ ತಿಳ್ಕೊಳ್ಬೇಕು. ಆ ಪತ್ರ ಇವತ್ತಿಗೂ ಲಭ್ಯವಿದೆ, ಆ ಪತ್ರದ ಪ್ರತಿಗಳು ಲಭ್ಯವಿದೆ. ಜನವರಿ 1, 2023 ಅವರು ಬರೆದ ಪತ್ರ. ಯಾಕೆ ಅಂತಂದ್ರೆ, ಅವರು ಸ್ಥಾಪಿಸಿದ ಮೈಸೂರು ಮಹಾರಾಜರು ಸ್ಥಾಪಿಸಿದ ವಿವಿಧ ವಿದ್ಯಾಸಂಸ್ಥೆಗಳು, ಕಾರ್ಖಾನೆಗಳು ಇತ್ಯಾದಿ ಎಲ್ಲದರ ಜೊತೆಗೆ ಯಾವ ರೀತಿಯ ಸಾಮಾಜಿಕ ವಾತಾವರಣ ನಿರ್ಮಿಸಿದ್ರು ಅಂತಂದ್ರೆ, ತಮ್ಮ ಮಾನವತಾವಾದಿ ದೃಷ್ಟಿಕೋನದಿಂದಾಗಿ ಸರ್ವ ಜಾತಿ ಜನಾಂಗಗಳ ಸಾಮರಸ್ಯದ ಸಹಬಾಳ್ವೆಯನ್ನು ಪೋಷಿಸೋದ್ರ ಮೂಲಕ ಮೈಸೂರಿನ ಪರಂಪರೆ ಮತ್ತು ಸಂಪ್ರದಾಯಗಳನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ್ರು ಅಂತ ವ್ಯಾಖ್ಯಾನಿಸಿದ್ರು ಎಸ್.ಎಂ. ಕೃಷ್ಣ. ಆದ್ರಿಂದಾಗನೇ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರನ್ನ ಇವತ್ತಿನ ಆಳುವವರಿಗೆ ಖಂಡಿತವಾಗೂ ಹೋಲಿಕೆ ಮಾಡ್ಲೇ ಕೂಡ್ದು. ಅವರು ಆಳ್ತಿದ್ದಾಗ ಇನ್ನೂ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರ್ಕಾರ ಆಡಳಿತ ನಡೀತಾ ಇತ್ತು. ಭಾರತದ ಇತರ 563 ರಾಜ ಮಹಾರಾಜಗಳ ತರ ಅವರು ಕೂಡ ಸಂಸ್ಥಾನಿಕರಾಗಿದ್ರು. ಆದ್ರೆ ಯಕಶ್ಚಿತ್ ಒಬ್ಬ ಸಂಸ್ಥಾನಿಕರಾಗಲಿಲ್ಲ. ತಮ್ಮ ವಿಶಿಷ್ಟ ಕೊಡುಗೆಗಳಿಂದಾಗಿ ಭಾರತದ ಚರಿತ್ರೆಯಲ್ಲಿ ದಾಖಲಾಗುವಂತ ಅನೇಕ ಪ್ರಪ್ರಥಮ ಮೈಲುಗಲ್ಲುಗಳಿಂದಾಗಿ ಅವರನ್ನ ಮೈಸೂರು ಸಂಸ್ಥಾನದ ಜನ ಸ್ವಾತಂತ್ರ್ಯ ನಂತರವೂ ಕೂಡ, ಪ್ರಜಾಪ್ರಭುತ್ವ ಬಂದ ಮೇಲೂ ಕೂಡ ಅವರನ್ನ ಆರಾಧನಾ ಮನೋಭಾವದಿಂದ ನೋಡ್ತಾರೆ. ಒಂದು ದೈವಿಕ ಸ್ಥಾನದಲ್ಲಿ ಇಟ್ಬಿಟ್ಟು ಅವ್ರನ್ನ ಪೂಜಿಸ್ತಾರೆ. ಅದನ್ನ ಇವತ್ತಿನ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು. ಅವ್ರದ್ದು ಜನಪ್ರತಿನಿಧಿಗಳ ಸರ್ಕಾರ ಆಗಿರಲಿಲ್ಲ, ಆದ್ರೆ ಪ್ರಜಾಪ್ರತಿನಿಧಿ ಸಭೆ ಅನ್ನೋದನ್ನ ಸ್ಥಾಪಿಸೋದ್ರ ಮೂಲಕ ಆವತ್ತಿನ ದಿನಗಳಲ್ಲೇ ಭವಿಷ್ಯದ ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಹಾಕಿದ್ರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಅಂತ ಮಹನೀಯರನ್ನ ವರ್ತಮಾನದ ಯಾವುದೇ ಆಡಳಿತಗಾರ ಜೊತೆಗೆ ಹೋಲಿಕೆ ಮಾಡೋದು ಸೂಕ್ತವಲ್ಲ, ಸಮಂಜಸವಲ್ಲ ಅಂತ ಹೇಳ್ತಾ, ಒಂದು ಕಾಲದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದ MES ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಆಗಿದ್ರು ಈ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. SLC PUC ಯಲ್ಲಿ ರ್ಯಾಂಕ್ ಪಡೆದಿದ್ರು ಅಂತ ಕಾಣುತ್ತೆ. ಅದಾದ ನಂತರ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲೇ ಮೆರಿಟ್ ಸೀಟ್ ಪಡ್ಕೊಂಡು ಡಾಕ್ಟರ್ ಆಗಿದ್ರು. ಬೆಳಗಾವಿಯ ಸುಪ್ರಸಿದ್ಧ JNMC ಮೆಡಿಕಲ್ ಕಾಲೇಜಲ್ಲಿ MD ಪೆಥಾಲಜಿ ಸ್ನಾತಕೋತ್ತರ ಪದವಿ ಪಡೆದ್ಬಿಟ್ಟು ಒಬ್ಬ ಆದರ್ಶವಾದಿ ವೈದ್ಯರು ಕೂಡ ಆಗಿದ್ರು. ಅವರ ಸೇವಾ ತತ್ಪರತೆ ಬಗ್ಗೆ ಪಾವಗಡದ ರಾಮಕೃಷ್ಣ ಆಶ್ರಮದ ಮುಖ್ಯಸ್ಥರಾದ ಸ್ವಾಮಿ ಜಪಾನಂದಜಿ ಅವರು ಹೇಳಿದ್ರು, ಆ ಹುಡುಗ ತುಂಬಾ ಸೇವಾ ನಂತರ ಆತನಿಗೆ ಜನಸೇವೆಯಲ್ಲಿ ಪ್ರಾಮಾಣಿಕವಾದ ಬದ್ಧತೆ ಇತ್ತು. ನಮ್ಮ ಆಶ್ರಮದಲ್ಲಿ ಸುಮಾರು 1 ವರ್ಷ ಕಾಲ ಇದ್ಬಿಟ್ಟು ಇಲ್ಲಿನ HIV ಪಾಸಿಟಿವ್ ಸಂತ್ರಸ್ತರು ಮತ್ತು ದೃಷ್ಟಿ ಮಾಂದ್ಯ ರೋಗಿಗಳಿಗೆ ನಿರಂತರವಾಗಿ ಚಿಕಿತ್ಸೆ ಕೊಡ್ತಾ ಬಂದಿದ್ರು ಅಂತ ಹೇಳಿದ್ರು. ಅಂತ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಬಹುಶಃ ರಾಜಕಾರಣ ಅವರ ಮನಸ್ಸಿಗೆ ವಿರುದ್ಧವಾದ ಆಯ್ಕೆ ಅಂತ ಕಾಣುತ್ತೆ. ರಾಜಕಾರಣಕ್ಕೆ ಬಂದ ಮೇಲೆ ಅವ್ರ ವರ್ಷಗಳು ಬದಲಾಗವಲ್ಲ ಅನ್ನೋ ವಿಷಾದ ನಮ್ಮಂಥವ್ರದ್ದು. ಇರಲಿ, ಮತ್ತೊಮ್ಮೆ ಇಂಥ ದುಡುಕಿನ ಹೇಳಿಕೆಗಳಿಗೆ ಅವಕಾಶ ಕೊಡದೆ ಚರಿತ್ರೆಯನ್ನ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಮಿಂಚಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.